ಫೋನ್ ಮಾಡ್ಬರ್ತೀನಿ. ಹಲೋ, ಹೇಗಿದ್ದೀರಾ ಸಾಹೇಬ್ರು? ನಮಸ್ಕಾರ. ಯಾರು ಮಾತಾಡ್ತಿರೋದು? ನಿಮಗೆ ತುಂಬಾ ಬೇಕಾದವನು. ನನಗೆ ಬೇಕಾಗಿರೋರು ತುಂಬಾ ಜನ ಇದ್ದಾರೆ. ನೀನ್ ಯಾರು? ನಾನು ನಿಮಗ್ ಬಾಮೈದಾಗ್ಬೇಕು. ನನಗೆ ಯಾವ ಭಾವ ಮೈದಾನೂ ಇಲ್ಲ. ನೀನ್ ಯಾರು ಹೇಳು? ಹಾಗೆ ಒಂದ್ 20 ವರ್ಷ ಫ್ಲಾಶ್ ಬ್ಯಾಕ್ ಹೋಗಿ, ಆಗ ನಾನ್ ಯಾರು, ನಮ್ಮ ಅಕ್ಕ ಯಾರು ಎಲ್ಲ ಗೊತ್ತಾಗತ್ತೆ. ನಿಮ್ಮ ಅಕ್ಕನ ಯಾರು ಹೇಳು? 20 ವರ್ಷದಿಂದ ಹೋಗಿ ಯೋಚನೆ ಮಾಡುತ್ತಿದ್ದೆ ಬರಂ. ಅವಾಗ ನೀನು ಮಾಮೂಲಿ ಕಾಂಟ್ರಾಕ್ಟರ್ ಆಗಿದ್ದೆ, ಜ್ಞಾಪಕ ಇದೆಯಾ? ಅವಾಗ ನೀನು ಒಬ್ಳು ಹುಡುಗಿ ಜೊತೆ ಓಡಾಡಿ ಮದ್ವೆ ಆಗ್ತೀನಿ ಅಂತ ಹೇಳಿ ಕೈ ಕೊಟ್ಟೆ. ಅವಳು ನಿಂಗೆ ಒಂದು ಮಗು ಕೂಡ ಎತ್ಕೊಟ್ಟು ಸತ್ತೋದ್ಲು. ಅವಳು ತಮ್ಮ ಮಾತಾಡ್ತಿರೋದ್ ಕಣಲೆ. ಅಂದ್ರೆ ನೀನು ವಸುಮತಿ ತಮ್ಮನ? ಹೌದು ಚಿದಂಬರಂ, ನನ್ನನ್ನೇ ಮರ್ತ್ಬಿಟ್ರಲ್ಲ ನೀವು. ಯಾರಿವನು? 20 ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನಲ್ಲ. ಭಾವ ಮೈದ ಅಂತ ಹೇಳ್ದ. ವಸುಮತಿಗೆ ಯಾರು ಅಣ್ಣ ತಮ್ಮ ಇಲ್ವಲ್ಲ? ವಸುಮತಿ ನಿರೋಷಾಗೆ ಜನ್ಮ ಕೊಟ್ಟಿದ್ದು ನಜೀರ್ ಸಾಬ್ ಮನೆಯಲ್ಲಿ. ಅವಳು ಸತ್ತಿದ್ದು ನಜೀರ್ ಸಾಬ್ ಮನೆಯಲ್ಲೇ. ನನ್ನ 20 ವರ್ಷದ ಫ್ಲಾಶ್ ಬ್ಯಾಕ್ ಸ್ಟೋರಿ ಗೊತ್ತಿರೋದು ಆ ನಜೀರ್ ಸಾಬ್ಗೆ ಮಾತ್ರ. ಹಾಗಾದ್ರೆ ಈಗ ಫೋನ್ ಮಾಡಿದವನು ಯಾರು? ನಜೀರ್ ಸಾಬ್ ಇರಬಹುದಾ? ಖಂಡಿತ ಅವನಲ್ಲ. ಅವನ ವಾಯ್ಸ್ ಹೇಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಈಗ ಫೋನ್ ಮಾಡಿದವನು ಯಾರು ಇರ್ಬೋದು? ನಾನು ಹಾಕಿದ್ ಒಂದು ಬಾಂಬಿಗೆನೆ ನೀವಪ್ಪ ಅಳ್ಳಾಡೋಗ್ಬಿಟ್ಟ. ಫೋನ್ ಬೇರೆ ಕಟ್ ಮಾಡ್ದೆ ಎದ್ರುಕೊಂಡು. ಹೋಗ್ಲಿ ಬಿಡು ಆದಿ, ಅವ್ರಿಗೆ ಬೇಡವಾಗಿರೋ ಸಂಬಂಧ ನನ್ಗೂ ಬೇಡ. ನೀನೇನೆ ನಿನ್ಗೂ ನಿಮ್ಮ ಅಮ್ಮನಿಗೂ ಅನ್ಯಾಯ ಮಾಡಿದ ಹಾಕಿರೋ ತಂಗ ಸುಮ್ಮನೆ ಬಿಡು ಅಂತೀಯಾ? ನೋಡೀಗ ಇನ್ನೊಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ. 1 ನಿಮಿಷ ಬಂದೇ ಇರು. ಯಾರಪ್ಪ ನೀನು? ಏನ್ ಬೇಕು ನಿನಗೆ? ನೀನ್ ಮಾಡೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋಬೇಕು. ವಾಟ್? ಏನ್ ತಪ್ಪು? ಯಾವ ಪ್ರಾಯಶ್ಚಿತ? ಕೂಲ್ ಡೌನ್ ಮಾಮು. ನೀನ್ ಸುಮ್ನೆ BP ರೇಸ್ ಮಾಡ್ಕೊಂಡು ನಿನ್ ಹಾರ್ಟ್ ಕೆಲಸ ಮಾಡೋದ್ ನಿಲ್ಸಿದ್ರೆ ಹುಟ್ಟು ಕಟ್ ಸತ್ತಾಗ್ಬಿಡ್ತೀಯ. ನಿನ್ನನ್ನು ನೀನ್ ಬಿಟ್ಟೋಗಿರೋ ಮಗಳನ್ನ ಸೇಸೋವರೆಗೂ ಮಾತ್ರ ನೀನ್ ಬದುಕಿರ್ಬೇಕು. ಆಮೇಲೆ ನಿನ್ ಆಸ್ತಿನೆಲ್ಲ ಅವಳಿಗೆ ಬರ್ಕೊಟ್ಮೇಲೆ ನೀನ್ ಬೇಕಾದ್ರೆ ಟಿಕೆಟ್ ತಗೊಬೋದು. ಏಯ್, ನಮ್ಮನ್ ಒಂದು ಮಾಡೋಕ್ಕೆ ನೀನ್ ಯಾರು? ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ಎಲ್ಲಿದ್ದಾಳೆ? ನನ್ನ ಮಗಳು ವಿದೇಶದಲ್ಲಿದ್ದಾಳೆ. ನನ್ನ ಹೆಂಡತಿ ಜೀವಂತವಾಗಿ ನನ್ನ ಜೊತೆಲೇ ಇದ್ದಾಳೆ. ನೀನ್ ಯಾರಿಗೋ ಫೋನ್ ಮಾಡ್ಬೇಕಾದವನು ನನಗ್ ಫೋನ್ ಮಾಡಿ ತಲೆ ತಿಂತಾ ಇದೆಯಾ? ಫೋನ್ ಕಟ್ ಮಾಡೋ. ಈಗ ಇಡ್ತೀನಿ, ಆದ್ರೆ ಸದ್ಯದಲ್ಲೇ ನಿನ್ ಮುಂದೆ ಪ್ರತ್ಯಕ್ಷ ಆಗ್ತೀನಿ. ನೀನ್ ಬಿಟ್ಟೋಗಿದ್ ಮಗಳ ಸಮೇತ. ನೆನ್ಪಿಟ್ಕೋ, ನೀನಾಗೆ ನೀನು ಅವಳನ್ನ ಮಗಳು ಅಂತ ಒಪ್ಕೊಂಡ್ರೆ ಸರಿ. ಅವಳಿಗೆ ಸೇರ್ಬೇಕಾಗಿರೋ ಆಸ್ತಿನ ಅವಳಿಗೆ ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಲೀಲೆಗಳನ್ನ ಜನ ನ್ಯೂಸ್ ಅಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕಾಗತ್ತೆ. ಎಸ್, ಅವನೇ ಆದಿತ್ಯ ತನ್ನ ಮನೆಯಲ್ಲಿದ್ದಾಗ ಎಲ್ಲ ವಿಷಯನೂ ಹೇಳಿರ್ತಾನೆ ಆ ಸಾಬ. ನಾನು ನಿರೋಷಾಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದು, ನನ್ನ ಮಗಳು ಅಂತ ಹೇಳಿದ್ದು, ಇದನ್ನೆಲ್ಲ ತಕ್ಕಡಿಲಿ ಹಾಕಿ ತೂಗಿರ್ತಾನೆ ಆದಿತ್ಯ. ಅದೇ ಜಾಡ್ ಹಿಡ್ಕೊಂಡು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾನೆ. ಎಸ್, ಅದು ಆದಿತ್ಯನ ವಾಯ್ಸ್. ದುಡ್ಡು ಕೊಟ್ಟು ಯಾರಿಗೂ ವಿಷಯ ಹೇಳಬಾರ್ದು ಅಂತ ಹೇಳಿದ್ದೆ. ಆದ್ರೆ ನನ್ನ ಸೀಕ್ರೆಟ್ನೇ ತೂಕ ಹಾಕ್ಬಿಟ್ನಲ್ಲ ಆ ಮುದಿಯ. ಸಲಾಂ ಚಾಚಾ. ಸಲಾಂ ಬಾಯ್. ಯಾ ನಿಮ್ದು ಗಾಡಿಗೆ ಪಂಚರ್ ಆಗಿದೆ? ಅರೆ, ನಿಮ್ದು ಗಾಡಿ ವೀಲ್ಗೆ ಸರಿಯಾಗೇ ಇದೆ. ಈ ಟೈರ್ ಎಲ್ಲ ಪಂಚರ್ ಆಗಿರೋದು. ನಮ್ ತೋಟದ ಮನೇಲಿ ಇದೆ ಗಾಡಿ, ಅದು ಪಂಚರ್ ಆಗಿರೋದು. ಅದಕ್ಕೆ ಸ್ಟೆಪ್ನಿ ಇಲ್ಲ?
ಚಟ್ನಿ ಇಲ್ಲ ತಾತ, ಅದು ಪಂಚರ್ ಆಗ್ಬಿಟ್ಟಿದೆ. ಅದೇ ಅಲ್ಲ देखो भाई ನಾನು ಔಟ್ ಸೈಡ್ಗೆ ಬಂದು ಪಂಚರ್ ಹಾಕಕ್ಕಿಲ್ಲ, ಅದು ವೀಲ್ಗೆ ಎಲ್ಲಿ ತನ್ನಿ ನಾನು ಇಲ್ಲೇ ಪಂಚರ್ ಹಾಕ್ತೀನಿ. ಚಾಚಾ ನಟ್ಟು ಬೋಲ್ಟು ಬಿಚ್ಚಕ್ ಇದ್ರೆ ನಾವೇ ವೀಲ್ ತಗೊಂಡ್ಬರ್ತೀವಿ. ನಮಗೆ ಬರಲ್ಲ ಚಾಚಾ, ಒಂದ್ ಅರ್ಧ ಗಂಟೆ ನಮ್ ಜೊತೆ ಬನ್ನಿ, ಒಂದ್ ಪಂಚರ್ಗೆ 250 ರೂಪಾಯಿ ಕೊಡ್ತೀನಿ. ಹ್ಞೂ ಚಾಚಾ, ದಿನ ಎಲ್ಲ ಸಂಪಾದನೆ ಮಾಡಿದ್ರು ನೀವು ಅಷ್ಟು ದುಡಿಯೋಕ್ಕಾಗಲ್ಲ, ಅರ್ಧ ಗಂಟೆಲಿ ಅಷ್ಟು ಸಂಪಾದನೆ ಮಾಡ್ಬೋದು. ಬನ್ನಿ ಹೋಗೋಣ. ಅಚ್ಚಾ ಬಾಯ್, ನಾನು ದುಕಾನ್ಗೆ ಬೀಗ ಹಾಕೊಂಡು ಬರ್ತೀನಿ. ನಕ್ಕ ಬೈ, ನಾನು ಅಲ್ಲಿಗೆ ಬಂದು ಪಂಚರ್ ಹಾಕ್ಲಿಕ್ಕೆ ಆಗೋದಿಲ್ಲ, ವೀಲ್ಗೆ ಎಲ್ಲಿ ತನ್ನಿ ನಾನು ಪಂಚರ್ ಹಾಕ್ಬೇಕು. ಚಾಚಾ ಅಷ್ಟೊಂದು ಟೈಮ್ ಇಲ್ಲ ಚಾಚಾ, ನಮ್ದು ಅರ್ಜೆಂಟ್ ಬನ್ನಿ. ಅಲ್ಲ ದುಕಾನ್ಗೆ ಯಾರು ಇಲ್ಲ ಬೈ, ಅಲ್ಲ ದುಕಾನ್ ಯಾರು ಇಲ್ಲ ಬೈ. ನಿಮ್ಮಪ್ಪಂಗೆ ಇವಾಗ ಕೊಟ್ಟಿರೋ ಡೋಸಿಗೆ ಯೋಚನೆ ಮಾಡಿ ಮಾಡಿ ಮೆಂಟ್ಲಾಗೋಗಿರ್ತಾರೆ. ನಮ್ಮ ತಂದೆ ಮೆಂಟ್ಲಾಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಅದ್ರಲ್ಲಿ ನಾನು ಮಾತ್ರ ಮೆಂಟ್ಲಾಗ್ತಾ ಇದ್ದೀನಿ. ಏ ಲೂಸು, ಯಾಕೆ ಅಂದ್ರೆ ನೀನ್ ಯಾವಾಗ್ಲೂ ನನ್ನ ತಂದೆ ಬಗ್ಗೆನೇ ಮಾತಾಡ್ತಾ ಇರ್ತೀಯ, ಆದ್ರೆ ಅವ್ರು ಯಾರು ಅಂತಾನೆ ತೋರಿಸಿಲ್ಲ ನನ್ಗೆ. ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಟೈಮ್ ಬರೋಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ ಅಷ್ಟೇ. ನಾನು ನಮ್ಮ ಚಾಚನ ಕೇಳ್ಕೊಂತೀನಿ. ನಿಮ್ ಚಾಚಂಗ್ ಗೊತ್ತಿದೆ ತಾನೆ ಹೇಳಕ್ಕೆ. ನಿಮ್ಮ ಅಪ್ಪ ಅನ್ಸ್ಕೊಂಡಿರೋ ಭೂಪ ಈ ಭೂಮಿ ಮೇಲೆ ಬದುಕಿದಾನೆ ಅಂತ ಮಾತ್ರ ಚಾಚಂಗ್ ಗೊತ್ತು, ಆದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಈ ಅಣ್ಣನಿಗೆ ಮಾತ್ರ ಗೊತ್ತಿರೋದು. ಹೋಗೋ, ಲವ್ವರು ಅಂತ್ಯ, ಒಂದ್ ಗುಟ್ಟು ಬಿಟ್ಕೊಡಲ್ಲ. ಕೋಪ ಮಾಡ್ಕೊಂಬೇಡ ಚಿನ್ನ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ. ನಾಳೆ ಬೇಲ್ ಸಿಕ್ಕ ತಕ್ಷಣ ನಾನು ಮಾಡೋ ಮೊದಲೇ ಕೆಲಸನೇ ನಿಮ್ಮ ಅಪ್ಪನ್ ಮೀಟ್ ಮಾಡಿ ಅವ್ನ ಫ್ಲಾಶ್ ಕಟ್ನೆಲ್ಲ ನೆನಪ ಮಾಡೋದು. 20 ವರ್ಷದಿಂದ ಸಾಧನೆ ಮಾಡಿ ಬಿಟ್ಟೋಗಿರೋ ಈ ಶೀಲ್ಡ್ನ ಅವನ್ ಮುಂದೆ ಕರ್ಕೊಂಡೋಗಿ ನಿಲ್ಸೋದು. ಹೇಗಿದೆ ನನ್ನ ಪ್ಲಾನು? ಪ್ಲಾನ್ ಏನೋ ಸೂಪರ್ ಆಗಿದೆ. ಲೇ, ನೀನ್ ಶ್ರೀಮಂತ ಅಪ್ಪ ಸಿಗ್ದ ಅನ್ಬಿಟ್ಟು ನೀನ್ ಈಗಿರೋ ಸ್ಲಮ್ನ ಮರಿಬೇಡ್ವೆ. ನಾನು ಹೇಳಿದ್ನಲ್ಲ ಆದಿ, ನಂಗೆ ಅವ್ರ ಆಸ್ತಿ ಅಂತಸ್ ಮೇಲೆ ಯಾವ್ದೇ ತರ ಆಸೆ ಇಲ್ಲ. ಅವ್ರು ಏನಾದ್ರೂ ಸಿಕ್ಕಿದ್ರೆ ನಮ್ಗೆ ಯಾಕೆ ಈ ತರ ಮೋಸ ಮಾಡಿದ್ರಿ ಅಂತ ಕೇಳ್ಬೇಕು, ಅಷ್ಟೇ ನನ್ನ ಆಸೆ. ಇವಾಗ ಅಂತ್ಯ ಕಣೆ, ಆದ್ರೆ ನಿಮ್ಮಪ್ಪ ಸಿಕ್ಕಿ ಅವ್ರ AC ಕಾರಲ್ಲಿ 2 ರೌಂಡ್ ಹೋದ್ಮೇಲೆ ಹೇಗಂತೀಯೋ ಏನೋ. ನೀನ್ ಬೇಕಾದ್ರೆ ನಿಮ್ಮಪ್ಪನ ಅಪ್ಪ ಅಂತ ಒಪ್ಕೋ, ಆದ್ರೆ ನಾನ್ ಮಾತ್ರ ಅಯೋಗ್ಯನ ಮಾವ ಅಂತ ಒಪ್ಕೊಳಲ್ಲ. ನೀವ್ ಹುಡ್ಗಿರು ಎಷ್ಟು ಎಮೋಷನಲ್. 20 ವರ್ಷದಿಂದ ಅಡ್ರೆಸ್ ಗಿಲ್ದಿರೋ ನಿಮ್ಮಪ್ಪನ ಎಷ್ಟು ಮಿಸ್ ಮಾಡ್ಕೊಂತಿದ್ಯಾ ನೀನು. ಹಾಗಂತ ಎವರೆಸ್ಟ್ ಲೆವೆಲ್ ಕೂರ್ಸ್ಬೇಡ. ಈ ಭೂಮಿ ಮೇಲೆ ಬದುಕಿರಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ನಾನು ಅವ್ರನ್ನೇನ್ ಮಿಸ್ ಮಾಡ್ಕೋತಿಲ್ಲ ಕಣೋ. ಅಪ್ಪ ಅಂತ ನೆನ್ಪಾದಾಗೆಲ್ಲ ಅವ್ರು ಮಾಡಿದ ನ್ಯಾಯಗಳೇ ನನಗ್ ನೆನ್ಪು ಬರುತ್ತೆ. ನೆನಪು ಬಂದು ಅಳು ಬರುತ್ತೆ. ಅಂತ ಅಪ್ಪ ನನಗ್ ಬೇಡ ಆದಿತ್ಯ, ಪ್ಲೀಸ್. ನನಗ್ ಇಷ್ಟ ಹೇಳ್ತಿರೋ ಮನುಷ್ಯನ ಮುಖ ನನಗ್ ತೋರ್ಸಕ್ ಹೋಗ್ಬೇಡ. ಅವ್ರ ಹೆಸರು, ಅವ್ರ ಆಸ್ತಿ ಏನು ಬೇಡ ನನ್ಗೆ. ಮೆಚ್ಚ ಕಣ ನಿನ್ನ. ನಿಮ್ಮಮ್ಮ ತುಂಬಾ ಒಳ್ಳೆಯವರಾಗಿರ್ಬೇಕು, ಅದಕ್ಕೆ ನಿಗಿಂತ ಒಳ್ಳೆ ಮನ್ಸಿರೋದು. ಅಳ್ಬೇಡ ಕಣೆ, ನಾನೆಲ್ಲ ಸರಿ ಮಾಡ್ತೀನಿ. ಫಸ್ಟ್ ಕನ್ವರ್ಸ್ಕೋ. ಸರಿ, ನೀನ್ ಮೊದ್ಲು ಮುಖ ಮುಚ್ಕೋ. ಯಾರಾದ್ರೂ ನೋಡಿದ್ರೆ ಕಷ್ಟ. ಯಾರು ನೋಡಿದ್ರು ಪರವಾಗಿಲ್ವೇ, ಆದ್ರೆ ನನ್ನ ಹುಡ್ಕೊಂಡು ನಿಮ್ ಮನೆಗೆ ಬಂದಿದ್ದಂತ ಹೇಳ್ದಲ್ಲ ಆ ಗಡ್ವ ಇನ್ಸ್ಪೆಕ್ಟ್ರು, ಅವ್ನ್ ಬರ್ದೇ ಇದ್ರೆ ಸಾಕು. ಏನೋ ಬಚ್ಚ ನನ್ನ ಮಗನೇ, ನನ್ನ ಹತ್ರನೇ ಆಟ ಆಡ್ತೀಯಾ? ನಿನ್ನ ಆಟ ಇವತ್ತಿ ಮುಗೀತು. ನಡಿ. ತಪ್ಪಿಸ್ಕೊಳಕ್ಕೇನಾದ್ರು ಪ್ರಯತ್ನ ಪಟ್ರೆ ಇದ್ರಲ್ಲಿರೋ ಅಷ್ಟು ಬುಲೆಟು ನೀನು ಬೋರ್ಡೆ ಸೇರುತ್ತೆ. ಕರ್ಕೊಂಡು ನಡೀರೋ. ಹೈ ತಡ್ರ ಅವನ್ನ. ಏಯ್, ನೀವಿನ್ನ ಹೊರಡಿ, ನಾನು ಆಮೇಲೆ ಸಿಗ್ತೀನಿ. ಇನ್ನೊಂದು ವಿಷಯ, ಆದಿತ್ಯ ನಮ್ಮ ಹತ್ರ ಇರೋ ವಿಷಯ ಯಾರಿಗೂ ಗೊತ್ತಾಗ್ಬಿಡ್ದು, ತಿಳಿತಾ? ಹೊರಡಿ. ಏಯ್ ನಡಿಯೋ.
ಪೊಲೀಸ್ನವರಿಂದ ಆದಿ ತಪ್ಪಿಸ್ಕೊಂಡಿದ್ದ. ಅವ್ನ್ ಫ್ರೆಂಡ್ ಮನೆಗೆ ಹೋಗಿದ್ದಿದ್ರೆ ಸೇಫ್ ಆಗಿರ್ತಿತ್ತು. ನಾನೇ ಅವನ್ನ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ಆದಿ ಸಿಕ್ಕಾಕೊಂಡಿದ್ದು. ಅವ್ನ್ ಸಿಕ್ಕಾಕೊಳ್ಳೋದಕ್ಕೆ ನಾನೇ ಕಾರಣ. ಏನ್ ಮಾಡೋದು ಇವಾಗ? ಮೊದ್ಲು ನಜೀರ್ ಚಾಚಂಗೆ ವಿಷಯ ತಿಳಿಸೋದು ಒಳ್ಳೇದು. ಚಾಚಾ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಒಳ್ಳೆ ಟೈಮಲ್ಲೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದಾರಲ್ಲ. ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ. ಬಾಸ್ ಬರೋವರೆಗೂ ಸುಮ್ಮನೆ ಇಲ್ಲೇ ಕುಂತಿರ್ಬೇಕು. ಅರೆ ನಿಮ್ದು ಬಾಸ್ ಯಾರು? ನಮ್ಗೆ ಯಾಕೆ ತೊಂದರೆ ಕೊಡ್ತೀರಿ? ಅಲ್ಲ ಅಲ್ಲ ನಿಮ್ಗೆ ಮಾಫ್ ಮಾಡೋದಿಲ್ಲ. ಜೋರಾಗಿ ಗಾಳಿ ಬಂದ್ರೆ ಬಿದ್ದೋಗೋ ಮರದ ತರ ಇದೆಯಾ? ಸೈಲೆಂಟ್ ಆಗಿ ಕೂತ್ಕೊಂಡಿರ್ಬೇಕು. ಅರೆ ಬಾಯ್, ನಮ್ಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಬೇಕು. ಬಿಡಿ, ನನ್ಗೆ ಬಿಡಿ. ಒದೆ ಬೀಳುತ್ತೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂದ್ರೆ. ಕೂತ್ಕೋ. ಈ ಮುದ್ಕಿನ ಮೇಲೆ ಒಂದ್ ನಿಗಾ ಇಟ್ಟಿರೋ. ನಾನು ಹೋಗಿ ಅಣ್ಣನಿಗೆ ಫೋನ್ ಮಾಡಿ ಬರ್ತೀನಿ. ಹಲೋ ಹಲೋ ಬಾಸ್, ನಾನು ಮಲ್ಲ ಮಾತಾಡೋದು. ಏಯ್ ಮಲ್ಲಿ, ನೀನ್ಯಾಕೋ ಈ ನಂಬರ್ಗೆ ಫೋನ್ ಮಾಡಕ್ಕೆ ಹೋಗಿದ್ದೆ? ಒಂದು ನಿಮಿಷ ಫೋನ್ ಇಡು, ನಾನೇ ಬೇರೆ ನಂಬರಿಂದ ಫೋನ್ ಮಾಡ್ತೀನಿ. ಸರಿ ಆಯ್ತು ಬಾಸ್. ಹಲೋ ಹೇಳು ಮಲ್ಲಿ, ಹೋದ ಕೆಲಸ ಏನಾಯ್ತು? ಸಕ್ಸಸ್ ಬಾಸ್. ಡೀಲ್ ಒಪ್ಕೊಂಡಿರೋ ಪ್ರಕಾರ ಆ ಬುಡ್ಡನ್ನ ನಿಮ್ಮ ತೋಟದ ಮನೆ ತಂದು ಬಿಸಾಡಿದ್ದೀನಿ. ಗುಡ್, ವೆರಿ ಗುಡ್. ಅವನ್ನ ಎತ್ತಕೊಂಡು ಬಂದದ್ದು ಯಾರೂ ನೋಡಿಲ್ಲ ತಾನೇ? ಇಲ್ಲ ಬಾಸ್, ಎಲ್ಲ ಕೆಲಸನೂ ಅಲರ್ಟಾಗೆ ಮುಗಿಸ್ಕೊಂಬಂದಿದ್ದೀನಿ. ಗುಡ್ ಬಾಸ್, ಬುಡ್ಡನು ಒಂದೆರಡು ಇಕ್ಲಾ? ಏಯ್, ಅವನಿಗೇನು ಮಾಡೋಕ್ಕೆ ಹೋಗ್ಬೇಡವೋ. ಏನು ಮಾಡಬೇಕು ಅಂತ ನಾನು ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಓಕೆ, ಆಯ್ತು ಬಾಸ್. ಚಾಚಾ ಚಾಚಾ ಎಲ್ಲೋದ್ರು? ಗಿಲ್ಕಿ, ಚಾಚಾ ಎಲ್ಲೋದ್ರು? ಅಕ್ಕ, ಯಾರ್ದ ಗಾಡಿ ಪಂಚರ್ ಹಾಕಕ್ ಹೋಗಿರ್ದು ಅಕ್ಕ. ಆದ್ರೆ ಚಾಚಾ ಯಾವತ್ತೂ ಹೊರಗಡೆ ಪಂಚರ್ ಹಾಕಕ್ ಹೋಗಲ್ವಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿಗೆ ಹೋಗಿದ್ದಾರೆ? ಆದಿತ್ಯನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳೋಣ ಅಂತ ಬಂದ್ರೆ ಅವ್ರೇ ನಾಪತ್ತೆ. ಏನ್ ಮಾಡ್ಲಿ? ಆರತಿ ಅಮ್ಮಂಗೆ ಈ ವಿಷಯ ಹೇಳೋದು ಒಳ್ಳೇದು. ಬೇಡ ಬೇಡ ಬೇಡ, ಫೋನಲ್ಲಿ ಹೇಳೋದು ಒಳ್ಳೇದಲ್ಲ. ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಒಳ್ಳೇದು. ಗಿಲ್ಕಿ, ನಾನು ಬರೋವರೆಗೂ ಚಾಚಾ ಏನಾದರೂ ಬಂದರೆ ಇಲ್ಲೇ ಕೇಳು, ಎಲ್ಲಿ ಹೋಗೋ ಕೇಳ್ಬೇಡ. ಓಕೆ? ತಾಕತ್ತಿದ್ರೆ ನನ್ನನ್ನೇ ಹಿಡಿಯಲ್ಲೇ ಅಂತೀಯ? ಎಷ್ಟು ಧೈರ್ಯ ಇರಬೇಕು ನಿನಗೆ? ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಬೆಂಡೆತ್ತು ಬಿಡ್ತೀನಿ ನಿನಗೆ. ನಿನಗೊಂದು ವಿಷಯ ಗೊತ್ತಾ? ನಾನು ಚಿಕ್ಕವನಿದ್ದಾಗಲೂ ನಮ್ಮಮ್ಮ ಈ ರೀತಿನೇ ಹೇಳ್ಬಿಟ್ಟು ಹೊರಗಡೆ ಹೋಗ್ತಿದ್ರು. 5 ವರ್ಷ ಇದ್ದಾಗಲೇ ಎದುರ್ಕೊಳ್ಳಿಲ್ಲ ನಾನು. 25 ವರ್ಷ ಆದ್ಮೇಲೆ ಎದುರ್ಕೊಂತೀನಲ್ಲೇ. ಬುದ್ಧಿ ಇದೆಯಾ ನಿನಗೆ? ಕೈ ಕೋಳ ಬಿದ್ರು ಕೊಬ್ಬು ಕರಗ್ಲಿಲ್ಲ ಅಲ್ಲ ನಿನಗೆ? ಇದೇ ನಿಂತರ ಎಂಜಿಲ್ ತಿಂದು ಬೆಳೆಸ್ಕೊಂಡಿರೋ ಕೊಬ್ಬ, ಹುಟ್ಟಿನಿಂದ ಬಂದಿರೋ ಕೊಬ್ಬು. ಒಂದು ಸಲ ಕೋಳ ಬಿಚ್ಚಿ ನೋಡೋ, ತಾಕತ್ ಜಾಸ್ತಿ ಯಾರಿಗೆ ಅಂತ ತೋರಿಸ್ತೀನಿ. ಡಿಪಾರ್ಟ್ಮೆಂಟು ನಿನ್ ಭುಜದ ಮೇಲೆ ಸ್ಟಾರ್ ಕೊಟ್ಟಿದೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಿನ್ ಯೂನಿಫಾರ್ಮ್ ಬಿಚ್ಬಿಟ್ಟು 1-on-1 ಬಾರೋ, ತಾಯಿ ಎದೆ ಹಾಲು ಜಾಸ್ತಿ ಯಾರು ಕುಡ್ದಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲೇ ಕೂತಿರು, ಆಮೇಲೆ ಬಂದು ತೋರಿಸ್ತೀನಿ ನಾನು ಯಾರು ಅಂತ. ಹಲೋ ಧರ್ಣೀಂದ್ರ, ಆದಿತ್ಯನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಾಂ ಸರ್, ಹಿಡ್ದಾಕಿದ್ದೀನಿ. ಅವನ ಕೈಗೆ ಕೋಳ ಹಾಕಿ ಕೂರಿಸಿದ್ದೀನಿ. ನಾಯಿ ಮರಿ ಥರ ಸುಮ್ಮನೆ ಕೂತಿದ್ದಾನೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಏನು ತುಂಬ ಎಗರಾಡ್ತಾ ಇದ್ನಾ? ಎಗರಾಡಿದ್ರೆ ನರ ಕಟ್ ಮಾಡೋ ಟೆಕ್ನಿಕ್ಕು ನನಗೆ ಗೊತ್ತಿದೆ ಸರ್. ಇಂಥ ಎಷ್ಟೋ ಪಿಳ್ಳೆಗಳನ್ನ ನಾನು ದಾರಿಗೆ ತಂದಿದ್ದೀನಿ. ಇನ್ನು ಇವನು ಯಾವ ಲೆಕ್ಕ? ಈಗ ಏನು ಮಾಡಲಿ ಹೇಳಿ ಸರ್? ಇವನ್ನ ಸ್ಟೇಷನಿಗೆ ಕರ್ಕೊಂಡೋಗ್ಲೋ ಅಥವಾ? ನೋ 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 ನೋ, ಸ್ಟೇಷನಿಗೆ ಮಾತ್ರ ಕರ್ಕೊಂಡು ಹೋಗ್ಬೇಡ. ಅಲ್ಲಿ ಕರ್ಕೊಂಡು ಹೋದರೆ ಅವರಪ್ಪ ಬೇಲ್ ಕೊಟ್ಟು ಈಸಿಯಾಗಿ ಬಿಡಿಸ್ಕೊಂಡು ಬಂದ್ಬಿಡ್ತಾನೆ. ಆಮೇಲೆ ನಮ್ಮ ಕೈಗೆ ಸಿಗಲ್ಲ. ಮತ್ತೇನು ಮಾಡಲಿ ಸರ್? ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ ಅಂತೇಳಿ ಎನ್ಕೌಂಟ್ರ್ನಲ್ಲಿ ಎತ್ಬಿಡ್ಲ ಅವನ್ನ? ಬೇಡ, ಅಲ್ಲಿಂದ ಸೀದಾ ಅವನನ್ನು ನಮ್ಮ ತೋಟದ ಮನೆಗೆ ಕರ್ಕೊಂಡು ಹೋಗಿ
ಒಂದು ಸಪ್ರೇಟ್ ರೂಮಲ್ಲಿ ಕೂಡ ಹಾಕು. ಆಮೇಲೆ ಚೆನ್ನಾಗಿ ವರ್ಕ್ ಮಾಡು ಅಂದ್ರೆ ಗೊತ್ತಲ್ಲ. ವರ್ಕ್ ಮಾಡೋದನ್ನ ಪೊಲೀಸ್ನವ್ರಿಗೆ ಹೇಳ್ಕೊಡ್ಬೇಕಾ ಸರ್? ಅವನು ಎದ್ದು ಓಡಾಡಕ್ಕಾಗ್ಬಾರ್ದು, ಹಾಗೆ ವರ್ಕ್ ಮಾಡ್ತೀನಿ. ನೀವು ಕೊಡೋ ಟ್ರೀಟ್ಮೆಂಟು ಅವನು ಈ ಜನ್ಮದಲ್ಲಿ ಮರಿಬಾರ್ದು. ಕನಸಿನಲ್ಲಿ ಕೂಡ ನನ್ನ ಹೆಸರು ಹೇಳೋದಕ್ಕೆ ಭಯ ಬೀಳಬೇಕು, ಹಾಗಿರಬೇಕು. ನನ್ನ ಮಗನಿಗೆ ಚಾಕು ಇರಿಯೋದಕ್ಕೆ ಹೋಗಿದ್ದ, ನನಗೆ ಫೋನ್ ಮಾಡಿ ಧಮಕಿ ಹಾಕಿದ್ದ. ಎಷ್ಟು ಧೈರ್ಯ ಇರಬಾರ್ದು ಅವನಿಗೆ. ನೋಡ್ತಾ ಇರಿ ಸರ್, ಅವನು ವಾಪಸ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ ಕೂಡ ಆಗ್ಬಾರ್ದು, ಹಾಗೆ ಮಾಡ್ತೀನಿ ಅವನ್ನ. ಸ್ಟೇಷನಿಗೆ ಕರ್ಕೊಂಡು ಹೋಗ್ದೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇರ ನನ್ನ? ಹೇಳ್ತೀನಿ, ಸುಮ್ಮನೆ ಕೂತ್ಕೋ. ನಡಿಯೋ. ಅಮ್ಮ ಅಮ್ಮ, ಏನಾಯ್ತು ನಿರೋಷ? ಯಾಕೆ ಅಳ್ತಿದ್ಯಾ? ಏನಾಯ್ತಮ್ಮ? ನಿರೋಷ ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಮ್ಮ, ಆ ದಿನ ಪೊಲೀಸವ್ರು ಅರೆಸ್ಟ್ ಮಾಡ್ಬಿಟ್ರಮ್ಮ. ಆರ್ಯನೇ ಆ ದಿನ ಅರೆಸ್ಟ್ ಮಾಡಿದ್ದ? ಅವ್ನು ನಿಮ್ಮ ಮನೇಲಿ ಇದ್ದಲ್ಲೇ? ಪೊಲೀಸ್ನವ್ರು ಅಲ್ಲಿಗೂ ಹುಡ್ಕೊಂಡು ಬಂದಿದ್ರಮ್ಮ. ಆರ್ಯಂಗೆ ಗೊತ್ತಾಯ್ತು ಆದಿತ್ಯ ನಿಮ್ಮಲ್ಲಿರೋದು? ಆ ದಿನ ಅರೆಸ್ಟ್ ಮಾಡಿದ ಆರ್ಯ ಅಲ್ಲಮ್ಮ, ಬೇರೆ ಇನ್ಸ್ಪೆಕ್ಟರ್. ಅಮ್ಮ, ಆ ದಿನ ಕೇಳ್ಕೊಂಡು ನನ್ನ ಇನ್ಸ್ಪೆಕ್ಟರ್ ಬಂದಿದ್ರಲ್ಲ, ಅವರೇ ಅರೆಸ್ಟ್ ಮಾಡಿರ್ಬೇಕು. ನೋಡೋದಕ್ಕೆ ತುಂಬಾ ಕೋಪಿಷ್ಟ್ರ ತರ ಕಾಣಿಸ್ತಿದ್ರು. ಅದಕ್ಕೆ ಹೊಡೆದು ಬಡ್ದು ಏನಾದ್ರೂ ತೊಂದರೆ ಕೊಟ್ಟಿದ್ರೆ? ಸಾಕ್ಷಿ, ಸ್ವಲ್ಪ ಸುಮ್ಮನೆ ಇರ ನೀನು. ನಿಮ್ಮಮ್ಮ ಮೊದಲೇ ಹೆದರ್ಕೊಂಡಿದ್ದಾಳೆ, ನೀನು ಅವಳಿಗೆ ಇನ್ನಷ್ಟು ಗಾಬರಿ ಮಾಡ್ತಾ ಇದ್ಯಾ. ಅಮ್ಮ, ಅಳ್ಬೇಡಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ ಆರ್ತಿ. ಏನಂತ ಸಮಾಧಾನ ಮಾಡ್ಕೊಳ್ಳಿಮ್ಮ? ರಂಜಿತ್ ಕೊಲೆಯಿಂದ ಬಚಾವಾದ್ಮೇಲೆ ತಿಳಿ ಸುಧಾರಿಸ್ಕೊತಾ ಇದ್ದೆ. ಈಗ ನೋಡಿದ್ರೆ ಇನ್ನೊಂದು ಕೇಸ್ನ ತಲೆ ಮೇಲೆ ಹೇಳ್ಕೊಂಡಿದ್ದಾನೆ. ನನ್ನ ಹೊಟ್ಟೆಲಿ ಯಾಕಾದ್ರೂ ಹುಟ್ಟಿದ್ದು? ಯಾರ್ಯಾರ್ದು ಜೀವ ತೆಗೆ ಬದಲು ನನ್ನ ಜೀವನ ತೆಗೆದ್ರೆ ಚೆನ್ನಾಗಿರ್ತಾ ಇತ್ತು. ಹಾಗೆಲ್ಲ ಮಾತಾಡಬಾರ್ದು ಕಡೆ. ಈಗ ಅವನ್ನ ಮೊದಲು ಹೇಗೆ ಬಿಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹೌದಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಡ್ಯಾಡಿಗೆ ಈಗಲೇ ಫೋನ್ ಮಾಡ್ತೀನಿ, ಅವ್ರು ಖಂಡಿತ ಏನಾದರೂ ಐಡಿಯಾ ಕೊಡ್ತಾರೆ. ಹೇಳು ಸಾಕ್ಷಿ. ಹಲೋ ಡ್ಯಾಡ್, ಆದಿ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಪೊಲೀಸ್ ಮತ್ತೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದಾ? ಛೇ, ನಾನು ಇಲ್ಲೇ ಇರು ಅಂತ ಅವನಿಗೆ ಎಷ್ಟು ಕೇಳ್ಕೊಂಡೆ. ನನ್ನ ಮಾತು ಕೇಳ್ದೆ ಈಗ ಹೋಗಿ ಸಿಗಾಕೊಂಡ. ಆರ್ತಿಯವ್ರಿಗೆ ಫೋನ್ ಕೊಡು. ತಗೊಳ್ಳಿ ಅಮ್ಮ. ಹಲೋ. ಆದಿತ್ಯನ ಅರೆಸ್ಟ್ ಮಾಡಿದಾಳೆ ಅಂತ ಸಾಕ್ಷಿ ಹೇಳಿದ್ಲು. ಹೇಗೆ ಗೊತ್ತಾಯ್ತು ಈ ವಿಷಯ? ನಿರೋಷ ಬಂದು ಹೇಳಿದ್ಲು. ಇನ್ನು ಒಂದು ದಿವಸ ನನ್ನ ಮಾತು ಕೇಳಿದ್ದಿದ್ರೆ ನಾನು ಅವನಿಗೆ ಬೇಲ್ ಕೊಡಿಸ್ತಿದ್ದೆ. ಅಷ್ಟೆಲ್ಲ ಹೀಗಾಯ್ತು. ಯಾವ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದ್ದು, ಯಾವ ಸ್ಟೇಷನ್ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸೂರ್ಯ ಅವರೇ, ಕಮಿಷನರಿಗೆ ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗ್ಬೋದೇನು? ಎಷ್ಟು ಸಲ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿ ಆರ್ತಿಯವ್ರೆ. ನನ್ನ ಬಗ್ಗೆ ನನಗೆ ಬೇಸರ ಆಗುತ್ತೆ. ಈ ಆದಿತ್ಯ ಯಾಕೆ ಪದೇ ಪದೇ ನಾವು ತಲೆ ತಗ್ಸುವಂಥ ಕೆಲಸ ಮಾಡ್ತಾನೆ? ನೀವೇನಾದ್ರೂ ಮಾಡಬೇಕು ಸೂರ್ಯ ಅವರೇ. ನೀವೀಗ ಸಹಾಯ ಮಾಡ್ತಾ ಇದ್ರೆ ಆದಿತ್ಯ ಪೊಲೀಸರು ತುಂಬ ಹೊಡೆದು ಬಿಡ್ತಾರೆ. ಆರ್ತಿಯವರೇ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಾನು ಆರ್ಯಂಗೆ ಕೇಳ್ತೀನಿ, ಅವನಿಗೆ ಗೊತ್ತಿರುತ್ತೆ ಯಾವ ಸ್ಟೇಷನಲ್ಲಿ ಇಟ್ಟಿರ್ತಾರೆ ಅಂತ. ಸರಿ ಸೂರ್ಯ ಅವರೇ, ನಿಮ್ಮ ಫೋನಿಗೋಸ್ಕರ ಕಾಯ್ತಾ ಇರ್ತೀನಿ. ಪೊಲೀಸ್ನವರು ವಿಚಾರಣೆ ಮಾಡಿದಾಗ ನಿಮ್ಮ ಹೆಸರು ಹೇಳ್ಬಾರ್ದು ಅಂತ ಅರ್ಪಿತಿಗೆ ಹೇಳಿದ್ರೆ ಡ್ಯಾಡ್ ಅವಳು ಒಪ್ಕೊಂಡ್ಲಾ? ಒಪ್ಸೋದಕ್ಕೆ ಕಷ್ಟ ಆಯಿತು. ಆದರೆ ನಮ್ಮ ಲಾಯರು ನಾವು ಹೇಳ್ದಾಗ ಕೇಳಿದ್ರೆ ಮಾತ್ರ ನಿಂಗೆ ಬೇಲ್ ಸಿಗತ್ತೆ ಅಂತ ಹೇಳಿದರು, ಒಪ್ಕೊಂಡ್ಲು. ವೈಜಂತಿ ಅವರೇ, ಸಾಕ್ಷಿ ಹತ್ರ ಮಾತಾಡೋಕ್ಕೆ ಹೋಗಿದ್ರಲ್ಲ, ಏನಾಯಿತು? ಆರ್ತಿ ಅವ್ರ ಹತ್ರ ಸಾಕ್ಷಿ ರಂಜಿತ್ ಮದುವೆ ವಿಷಯ ಮಾತಾಡಿದ್ರಾ? ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ರಾ? ವ್ಯಂಗ್ಯ ಮಾಡಬೇಡಿ. ನಿಮ್ಮ ಹಾಗೆ ಸಾಕ್ಷಿ ಮತ್ತು ರಂಜಿತ್ ಮದುವೆನ ಮಾಡಲೇಬೇಕು ಅನ್ನೋ ಹಠ ನನಗಿಲ್ಲದೆ ಇದ್ರು ಸಾಕ್ಷಿ ನನ್ನ ಸೊಸೆ ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಹೊರಡಕ್ಕೆ ಮುಂಚೆನೇ ನೀವು ಅಪಶಕನ ಮಾತಾಡಿದ್ರಿ, ಹೋದ ಕೆಲಸ ಆಗಲಿಲ್ಲ. ನಾವು ಸಾಕ್ಷಿ ರಂಜಿತ್ ಮದುವೆ ವಿಷಯನ ಮರೆತು ಮುಂದೆ ಹೋಗೋದೇ ಒಳ್ಳೆಯದು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಡಿಸೈಡ್ ಮಾಡೋದಕ್ಕೆ ಅವ್ರ ಅಪ್ಪ ಆದವನು ನಾನು ಇಲ್ಲಿದ್ದೀನಿ. ನೀನು ನಿನ್ನ ಕೆಲಸ ಮಾಡ್ಕೊಂಡಿದ್ರೆ ಸಾಕು. ಹೊರಡು. ಸಾಕ್ಷಿ ನನ್ನ ಮೇಲೆ ಕೋಪ ಮಾಡಿಕೊಂಡ್ಲು. ಎಲ್ಲ ನಿಮ್ಮಿಷ್ಟದ ಪ್ರಕಾರನೇ ನಡೀತಿದೆ ಅಂತ ಕೇಳಿ ತುಂಬ ಸಂತೋಷ ಆಗ್ತಿರ್ಬೇಕಲ್ವ ಡ್ಯಾಡ್ ನಿಮಗೆ? ಖಂಡಿತ ಇಲ್ಲ ಮಗನೇ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಸಾಕ್ಷಿ
ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಖಂಡಿತ ನನಗೆ ಇಷ್ಟ ಇಲ್ಲ. ಆದರೆ ನೀನು ಅವಳನ್ನು ಇಷ್ಟಪಟ್ಟಿದೀಯ. ನಿನ್ನ ಇಷ್ಟಕ್ಕೆ ನಾನು ಅಪೋಸ್ ಮಾಡೋದಿಲ್ಲ. ನಿನಗೋಸ್ಕರ ಅವಳನ್ನು ನಾನು ಒಪ್ಕೋತೀನಿ ಕಣೋ. ಇಟ್ಸ್ ಟೂ ಲೇಟ್ ಡ್ಯಾಡ್. ನನ್ನ ಸಾಕ್ಷಿ ಮದುವೆ ಅವ್ರ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಎಲ್ಲರಿಗಿಂತ ಮುಖ್ಯವಾಗಿ ಈಗ ಸಾಕ್ಷಿಗೂ ಇಷ್ಟ ಇಲ್ಲ. ನನ್ನ ಅವಳ ಮದುವೆ ಮುಗಿದು ಹೋದ ಕತೆ. ಡೋಂಟ್ ವರಿ ಮಗನೇ, ಧೈರ್ಯ ಕಳ್ಕೊಬೇಡ. ನಿನ್ನ ಸಾಕ್ಷಿ ಮದುವೆ ಖಂಡಿತ ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ನಾನು ತೆರೆಮರೆಯಲ್ಲಿ ನಿಂತ್ಕೊಂಡು ನಿಮ್ಮ ಮದುವೆ ಮಾಡಿಸ್ತೀನಿ. ಆದರೆ ಹೇಗೆ ಸಾಧ್ಯ ಡ್ಯಾಡ್? ಆ ಸೂರ್ಯ ಹೇಗೆ ಅಂದು ಕಳಿಸಿದ್ದಾನೆ ಅಂತ ಅಮ್ಮ ಹೇಳಿದ್ದು ಕೇಳಿದ್ರಲ್ಲ, ಆ ಸೂರ್ಯನಿಗೆ ಮುಂಚೆಯಿಂದನೂ ಅನ್ಕೊಂಡ್ರೆ ಆಗ್ತಿರ್ಲಿಲ್ಲ. ಈಗ ಸಾಕ್ಷಿಗೂ ಆಗ್ತಿಲ್ಲ. ಆದರೆ ಆದಿತ್ಯನ ಕಂಡ್ರೆ ಅವ್ರ ಮನೆಯಲ್ಲಿ ಎಲ್ರಿಗೂ ಇಷ್ಟ ಅಲ್ವಾ? ಆದಿತ್ಯನಿಗೋಸ್ಕರ ನಿನ್ನ ಅವಳ ಮದುವೆಗೆ ಅವ್ರ ಮನೆಯಲ್ಲಿ ಎಲ್ಲರೂ ಒಪ್ಕೋತಾರೆ. ಅಂದ್ರೆ ಸಾಕ್ಷಿ ಪ್ರೀತಿಯ ಅಣ್ಣ ಆದಿತ್ಯ ಈಗ ನನ್ನ ಕೈಯಲ್ಲಿದ್ದಾನೆ.